ಹೆಸರೇಳಮ್ಮ ಏನಮ್ಮ ಕೀರ್ತ ಕೀರ್ತನ ಹೌದೇನಮ್ಮ ಮಗಳೇ ಕೀರ್ತನ ಏನಮ್ಮ ಇಲ್ವರೆಗೂ ಬಂದ್ಬಿಟ್ಟಿದ್ಯಾ ಇಲ್ವರೆಗೂ ಬಂದಿದ್ಯಾ ಇಲ್ಲ ವಾಸಿ ಆಗ್ತದೆ ಒಳ್ಳೇದಾಗ್ತದೆ ಪಪ್ಪ ನಿಂಗೆ ನಿಂತ್ಕೊಳಕ್ಕಾಗುತ್ತಾ ನಿಂತ್ಕೋತೀಯಾ ಓಡ್ತೀಯಾ ಅದು 25 ಲಕ್ಷ 6 ಕೋಟಿ ರೂಪಾಯಿಗಳು ಬೇಕಾಗಿದೆ ಈ ಟ್ರೀಟ್ಮೆಂಟಿಗೋಸ್ಕರ. ನಾವು ಅದಕ್ಕೋಸ್ಕರ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹಾಯ ಮಾಡಿ ಕರ್ನಾಟಕದ ಜನತೆ, ಇಂಡಸ್ಟ್ರಿಯೇಟ್, ರಾಜಕಾರಣಿಗಳು, ಕಲಾವಿದರು ಎಲ್ಲರೂ ಕೈ ಜೋಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಹಿಂದೂಗಳು ಸರ್ ಅಲ್ಪಸಂಖ್ಯಾತರ ಸಚಿವರಾಗಿದ್ದರೂ ಸಹ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಇವತ್ತು ನಮಗೆ ಸಹಾಯವನ್ನು ತೋರಿಸಿದ್ದಾರೆ. ಎಷ್ಟೋ ಜನ ನಮ್ಮ ಧರ್ಮದವರ ಹತ್ರ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋದಾಗಲೇ ನಮಗೆ ಗೌರವವನ್ನು ಕೊಡಲಿಲ್ಲ. ಗೌರವ ಇರಲಿ, ಅಟ್ಲೀಸ್ಟ್ ಒಂದು ಮಾನವೀಯತೆ ತೋರಿಸಿ ನಮ್ಮ ಕಷ್ಟವನ್ನು ಕೇಳಿಲ್ಲ. ಅಂಥದ್ರಲ್ಲಿ ಈ ಪುಣ್ಯಾತ್ಮ ನಮ್ಮನ್ನು ಕರೆಸಿ ಇಷ್ಟೆಲ್ಲ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೊತೆಗೆ ಈ ಒಂದು ಸಂಸ್ಕಾರವನ್ನು ಕಲಿಸಿದಂತಹ ಅವ್ರ ತಂದೆ ತಾಯಿಗಳು, ಅವ್ರ ಕುಟುಂಬ ಎಲ್ಲರಿಗೂ ನಮಸ್ಕರಿಸ್ತಾ, ಆ ದೇವರು ಭಗವಂತ ಅವರ ಕುಟುಂಬವನ್ನು ಅವ್ರನ್ನ 100 ಕಾಲ ಚೆನ್ನಾಗಿ ಇಟ್ಟಿರಲಿ, ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಕೂಡಿರಲಿ ಅಂತ ಕೇಳ್ಕೊತೀವಿ. ಈ ವಿಷಯವನ್ನು ತಿಳಿದಂತಹ ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವರಾದಂತಹ ಜಮೀರ್ ಅಹಮದ್ ಸರ್ ಅವರು, ನಾವು ಅವ್ರ ಕ್ಷೇತ್ರದವರೇ ಅಲ್ಲ, ನಾವು ಮೈಸೂರಿನ ಚಾಮರಾಜ ಕ್ಷೇತ್ರದವರು. ಇವರು ಬೆಂಗಳೂರವರಾಗಿದ್ದರೂ ಸಹ ವಿಷಯವನ್ನು ತಿಳಿದ ತಕ್ಷಣ ಬನ್ನಿ ನಾವು ಸಹಾಯ ಮಾಡ್ತೀವಿ ಅಂತ ಡಾಕ್ಟರ್ ಮುಖೇಶ್ ಅನ್ನೋರ ಮುಖಾಂತರ ನಮ್ಮನ್ನು ಕರೆಸಿ ಇವತ್ತು ಸಹಾಯ ವಸ್ತುವನ್ನು ತೊಡಿದ್ದಾರೆ. ನಾವು ಬರಬೇಕಾದ್ರೆ ಏನು ಅಂದ್ಕೊಂಡು ಬಂದ್ವಿ ಅಂದರೆ, ಏನೋ 1 ಲಕ್ಷ 2 ಲಕ್ಷ ಅಷ್ಟು ಸಹಾಯ ಮಾಡ್ಬೋದು ಸರ್, ನಮ್ಮನ್ನು ಕಷ್ಟದಲ್ಲಿರೋದನ್ನು ನೋಡಿ ಅಂತ ತಿಳ್ಕೊಂಡಿದ್ವಿ. ಯಾಕಂದರೆ ಅವ್ರದ್ದು ಸುಮಾರು ವಿಡಿಯೋಗಳನ್ನು ನಾವು ನೋಡಿದ್ವಿ. ಬಡವರಿಗೆ ಅಂದರೆ ಸಹಾಯವನ್ನು ಮಾಡ್ತಾರೆ, ಕಷ್ಟದಲ್ಲಿರೋರಿಗೆ ತಾವೇ ಮನೆಗೆ ಹೋಗಿ ಸಹಾಯವನ್ನು ಮಾಡಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು ನಮ್ಮ ವಿಷಯದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಹೇಳೋಕ್ಕೆ ನಿಜವಾಗ್ಲೂ ಒಂಥರ ಇವತ್ತು ಖುಷಿ ಆಗ್ತಾ ಇದೆ. ಇವತ್ತೊಂದು ನಮಗೆ ಹೆಚ್ಚಿನ ಭರವಸೆ ಆಗಿದೆ, ನನ್ನ ಮಗಳನ್ನ ಉಳಿಸ್ಕೋತೀನಿ ಅಂತ. ಅವರು 25 ಲಕ್ಷ ರೂಪಾಯಿಗಳ ಚೆಕ್ಕನ್ನು ನನ್ನ ಮಗುಗೆ ಕೊಟ್ಟು, ಜೊತೆಗೆ ನಿನ್ನ ಮಗುನ ನಾನು ಬೇರೆ ಬೇರೆ ಮೂಲಗಳಿಂದನೂ ಸಹಾಯ ಮಾಡಿಸಿ ಕೊಡ್ತೀನಿ, ಹಾಸ್ಪಿಟ್ಲಾಗ ಸೇರಿಸಿದಾಗಲೂ ಅಷ್ಟೇ, ನಿಮಗೆ ಶಾರ್ಟೇಜ್ ಆಗಾದರೆ ಅಮೌಂಟು ನನಗೊಂದು ಕಾಲ್ ಮಾಡಿ, ನಾನು ಟಚ್ಚಲ್ಲಿ ಇರ್ತೀನಿ, ನಿಮ್ಮ ಮಗುವನ್ನು ಕಡೆಯವರೆಗೂ ಉಳಿಸ್ಕೊಡುವಂತಹ ಜವಾಬ್ದಾರಿ ನಮ್ಮದು ಅನ್ನೋದನ್ನ ಹೇಳಿದ್ದಾರೆ. ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಹೇಗೆ ಜಾತ್ಯತೀತವಾಗಿ ಒಬ್ಬ ರಾಜಕಾರಣಿ ಇರ್ಬೋದು ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ನಾವು ಅವ್ರ ಧರ್ಮ ಅಲ್ಲ, ಅವ್ರ ಜಾತಿ ಅಲ್ಲ, ಆದರೂ ಸಹ ನಮ್ಮನ್ನ ಕರೆದು ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ನಮಗೆ ಸಮಯವನ್ನು ಮೀಸಲಿಟ್ಟು ಮಗುವನ್ನು ಎತ್ಕೊಂಡು ಎಲ್ಲದನ್ನು ಕೇಳಿ ನಮಗೆ ಒಂದು ಒಳ್ಳೆಯ ಆತಿಥ್ಯವನ್ನು ನೀಡಿ ಮಗುಗೆ ಸಿಹಿ ತಿನ್ನಿಸಿ ಇವತ್ತು ಗುಡ್ ಫ್ರೈಡೆ ತಮ್ಮ ಕೈಯಿಂದ ಮಗುಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ನೀಡಿದ್ದಾರೆ. ಆ ಪುಣ್ಯಾತ್ಮರಿಗೆ ನಾವು ಎಷ್ಟು ಕೋಟಿ ನಮನಗಳನ್ನು ಹೇಳಿದ್ರು ಸಾಲಲ್ಲ. ಅವರು ಜೊತೆಗೆ ಬೇರೆ ಬೇರೆ ಮೂಲದಿಂದ ನಿಮಗೆ ಸಹಾಯವನ್ನ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿಯ ಒಬ್ಬ ರಾಜಕಾರಣಿ ಎಲ್ಲರಿಗೂ ಮಾದರಿಯಾಗಿ ನಿಲ್ತಾರೆ. ಎಲ್ಲರಿಗೂ ಮಾದರಿಯಾಗಿ ನಿಂತು ಈ ಥರದವರು ನಮಗೆ ರಾಜಕೀಯ ಅಂದ ತಕ್ಷಣ ಏನೋ ಒಂದು ನಮ್ಮ ತಲೆ ಒಳಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಿಜವಾಗ್ಲೂ ನಾವು ಇವತ್ತು ಹತ್ತಿರದಿಂದ ನೋಡಿದ ತಕ್ಷಣ ಆ ಮನುಷ್ಯನ ವ್ಯಕ್ತಿತ್ವ, ಮಾನವೀಯತೆ, ಹೃದಯವಂತಿಕೆಯನ್ನು ನೋಡಿ ಅವರಿಂದ ಸಾಮಾನ್ಯ ಮನುಷ್ಯರಾದವರು ನಾವು ಸಹ ಕಲಿಬೇಕು ಇವೆಲ್ಲ ಒಳ್ಳೆ ಗುಣಗಳು ಅಂತ ನಾವು ಅಂದ್ಕೊಂಡ್ವಿ. ಈ ಮೂಲಕ ನಾನು ಎಲ್ಲರಲ್ಲೂ ಕೇಳೋದು ಒಂದೇನೆ, ನಾನು ಎಷ್ಟೋ ಜನ ರಾಜಕಾರಣಿಗಳಿಗೆ ಹೆಸರು ಹೇಳೋಕ್ಕೆ ಬಯಸಲ್ಲ, ಲೆಟರ್ಗಳನ್ನು ಕೊಟ್ಟಿದ್ದೀವಿ. ನಮ್ಮ ಮೈಸೂರಿನ ಮಹಾರಾಜರಿರ್ಬೋದು, ನಮ್ಮ ಲೋಕಲ್ MLAಗಳಿಗೆಲ್ಲ ಕೊಟ್ಟಿದ್ದೀವಿ. ತಮ್ಮ ಕೈಲಾಗಿದ್ದಂತಹ ಸಹಾಯವನ್ನು ಮಾಡಿಸಿ CSR ಫಂಡ್ಗಳನ್ನು ಕೊಡಿಸಿ ಮಗುವನ್ನು ಉಳಿಸ್ಕೊಡೋಕ್ಕೋಸ್ಕರ ಸಹಾಯವನ್ನು ಮಾಡಿಸಿ ಅಂತ ಕೇಳ್ಕೊಂಡಿದ್ದೀವಿ. ಮಾನ್ಯ ಕುಮಾರಸ್ವಾಮಿ ಅವರನ್ನು ಸಹ ಭೇಟಿಯಾಗಿ ಅವರನ್ನು ಸಹ ರಿಕ್ವೆಸ್ಟ್ ಮಾಡಿದ್ದೀವಿ. ದಯವಿಟ್ಟು ಇವತ್ತಿನವರೆಗೂ ಯಾವುದೇ ಥರದ ಸಹಾಯಸ್ತ ಬಂದಿಲ್ಲ, ತಾವೆಲ್ಲರೂ ಕೈ ಜೋಡಿಸಿ ನನ್ನ ಮಗುವನ್ನು ಉಳಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ, ಜಮೀರ್ ಅಹಮದ್ ಸರ್ ಅವರಿಗೆ ಈ 6 ಕೋಟಿ ರೂಪಾಯಿಗಳು ಬೇಕಾಗಿದೆ. ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.